ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ಸ್ ಕರೆಂಟ್ ಎನರ್ಜೀಸ್, ಅವರ ಥಾಟ್ಸ್, ಅವರ ಫೀಲಿಂಗ್ಸ್ ಏನಾಗಿದೆ ಅಂತ ಅಂದ್ಬಿಟ್ಟು ಚೆಕ್ ಮಾಡೋಣ. ಆ್ಯಂಡ್ ಬಿಫೋರ್ ದ್ಯಾಟ್, ನಾನು ಲಾಸ್ಟ್ 4 ಡೇಸಿಂದ ವಿಡಿಯೋ ಮಾಡಿರಲಿಲ್ಲ. ನೀವೆಲ್ಲ ಕೇಳ್ತಾ ಇದ್ರಿ, ಮೆಸೇಜ್ ಮಾಡ್ತಿದ್ರಿ, ಕಮೆಂಟ್ ಮಾಡ್ತಾಯಿದ್ರಿ, ಯಾಕೆ ವಿಡಿಯೋ ಬರ್ತಿಲ್ಲ, ಏನಕ್ಕೆ ಸ್ಟಾಪ್ ಮಾಡಿಬಿಟ್ಟಿದ್ದೀರಾ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ನಮ್ಮ ಮನೆಗೆ ಗೃಹ ಪ್ರವೇಶ ಇತ್ತು. ಸೊ ನಾನು ಹಾಗಾಗಿ ಬ್ಯುಸಿ ಆಗಿದ್ದೆ ಈ ಒಂದು 4 ಡೇಸ್. ಹಾಗಾಗಿ ವೀಡಿಯೋಸ್ ಏನೂ ಬರ್ತಾ ಇರಲಿಲ್ಲ. ಇನ್ಮೇಲೆ ನಾನು ಕಂಟಿನ್ಯೂಸ್ ಆಗಿ ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಸಪೋರ್ಟ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ನೋಡೋಣ ನಿಮ್ಮ ಪರ್ಸನ್ ಫೀಲಿಂಗ್ಸ್ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ನಿಮಗೇನಾದರೂ ಈ ಒಂದು ರೀಡಿಂಗಲ್ಲಿ ಯಾವುದಾದ್ರೂ ಒಂದು ಎನರ್ಜಿನ ಕ್ಲೇಮ್ ಮಾಡ್ಕೋಬೇಕು ಅಂದರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಅಂದ್ಬಿಟ್ಟು ಟೈಪ್ ಮಾಡಿ. ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಬೇಕಿದ್ದರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ಪರ್ಸ್ನಲ್ ಟ್ಯಾರೋ ರೀಡಿಂಗ್ನ ಪಡಿಬೋದು. ಸೊ ನೋಡೋಣ ನಿಮ್ಮ ಪರ್ಸನ್ ಎನರ್ಜಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಕ್ವೀನ್ ಆಫ್ ವಾಂಡ್ಸ್ ಬರ್ತಾ ಇದೆ ಆ್ಯಂಡ್ ಪೇಜ್ ಆಫ್ ವಾಂಡ್ಸ್. ಓಕೆ, ಕ್ವೀನ್ ಆಫ್ ವಾಂಡ್ಸ್ ಆ್ಯಂಡ್ ಪೇಜ್ ಆಫ್ ವಾಂಡ್ಸ್ ಎರಡೂ ಒಟ್ಟಿಗೆ ಬರ್ತಿದೆ ಅಂತ ಅಂದರೆ ನಿಮ್ಮ ಮತ್ತು ಅವರ ಮಧ್ಯೆ ಒಂದು ಏಜ್ ಡಿಫ್ರೆನ್ಸ್ ಅನ್ನುವಂಥದ್ದು ತುಂಬ ತೋರಿಸ್ತಾ ಇದೆ. ನೀವು ಮತ್ತು ನಿಮ್ಮ ಪಾರ್ಟ್ನರ್ ಮಧ್ಯ ಕೆಲವೊಂದು ಏಜಸ್ ಗ್ಯಾಪ್, ಅಂತರ ಅನ್ನುವಂಥದ್ದು ತುಂಬಾ ಇದೆ. ಆ್ಯಂಡ್ ಆ ಪರ್ಸನ್ ಬಂದು ನಿಮ್ಮನ್ನು ತುಂಬ ಪ್ರೀತಿಸ್ತಾರೆ ಅಥವಾ ಅವ್ರಿಗೆ ನಿಮ್ಮ ಮೇಲೆ ಒಂದು ಆಕರ್ಷಣೆ ಇದೆ. ಅವರು ನಿಮ್ಮನ್ನು ನೋಡೋ ರೀತಿಯೇ ಒಂಥರ ನಿಮ್ಮ ಕ್ಯಾರೆಕ್ಟರ್ ಅಥವಾ ನಿಮ್ಮ ಮ್ಯಾನರಿಸಮ್ ಅಥವಾ ನಿಮ್ಮ ವೇ ಆಫ್ ಕಾನ್ವರ್ಸೇಷನ್ ಅಥವಾ ಬಿಹೇವಿಯರ್, ಈ ಥರದ್ದು ಈ ಪರ್ಸನ್ಗೆ ನಿಮ್ಮ ಮೇಲೆ ಒಂದು ಆಕರ್ಷಣೆ ಅನ್ನುವಂಥದ್ದಿದೆ, ಅಟ್ರ್ಯಾಕ್ಷನ್ ಅನ್ನುವಂಥದ್ದಿದೆ. ಬಟ್ ಪೇಜ್ ಆಫ್ ವಾಂಡ್ಸ್ ಅಂತ ಬಂದಾಗ ಈ ಪರ್ಸನ್ ನಿಮ್ಮನ್ನು ನೋಡೋ ರೀತಿ ಒಂಥರ ಇಮ್ಮೆಚ್ಯೂರ್ ಆಗಿ ನೋಡ್ತಾರೆ. ನಿಮಗೆ ಮೆಚ್ಯೂರಿಟಿ ಇದೆ ಅಥವಾ ನಿಮಗೆಲ್ಲನೂ ಅರ್ಥ ಆಗುತ್ತೆ, ಆ ಥರ ಈ ಪರ್ಸನ್ ನಿಮ್ಮನ್ನು ನೋಡಲ್ಲ. ನಿಮಗೇನು ಗೊತ್ತಾಗಲ್ಲ ಅಥವಾ ನೀವಿನ್ನ ಚೈಲ್ಡಿಶ್ ಮೆಂಟ್ಯಾಲಿಟಿಯಲ್ಲಿದ್ದೀರಾ, ನಿಮಗೆ ಕಮಿಟ್ಮೆಂಟ್ ಅಂದರೆ ಏನು ಅಂತ ಗೊತ್ತಿಲ್ಲ, ಈ ಥರ ಒಂದು ಮೈಂಡ್ಸೆಟ್ಟಲ್ಲಿ ಈ ಪರ್ಸನ್ ನಿಮ್ಮನ್ನು ನೋಡ್ತಾರೆ. ಅಂದರೆ ಅವ್ರಿಗೆ ನಿಮ್ಮ ಮೇಲೆ ಒಂದು ಪ್ರೀತಿ, ವಿಶ್ವಾಸ ಅಥವಾ ಒಂದು ಆಕರ್ಷಣೆ ಅನ್ನೋವಂಥದ್ದು ಇದ್ರೂ ಕಮಿಟ್ಮೆಂಟ್ ಅಂತ ಬಂದಾಗ ಯು ಆರ್ ನಾಟ್ ದ ರೈಟ್ ಪರ್ಸನ್ ಫಾರ್ ಕಮಿಟ್ಮೆಂಟ್ ಅಂತ ಅಂದ್ಬಿಟ್ಟು ಫೀಲ್ ಮಾಡ್ತಾರೆ. ಅಂದರೆ ನೀವು ಇನ್ನೂ ಒಂದು ಚೈಲ್ಡಿಶ್ ಮೈಂಡ್ಸೆಟ್ಟಲ್ಲಿರೋರು, ನಿಮಗೆ ಒಂದು ರೆಸ್ಪಾನ್ಸಿಬಿಲಿಟೀಸ್ನ ಹ್ಯಾಂಡಲ್ ಮಾಡೋದಕ್ಕೆ ಬರೋದಿಲ್ಲ ಅಥವಾ ನೀವು ಅವ್ರು ಹೇಳಿದ ಮಾತನ್ನು ಕೇಳೋದಿಲ್ಲ. ನಿಮ್ಮದೇ ಆದಂಥ ಲೋಕದಲ್ಲಿ ನೀವು ಇರ್ತೀರಾ. ಆ್ಯಂಡ್ ನಿಮ್ಮನ್ನು ಅವರು ಇಷ್ಟಪಡೋದು ಅಥವಾ ಮದುವೆ ಆಗೋದು ಮಾಡಿದ್ರೆ ಈ ಪರ್ಸನ್ಗೆ ಒಂದು ರೆಸ್ಪಾನ್ಸಿಬಿಲಿಟೀಸ್ನ ನೀವು ಹ್ಯಾಂಡಲ್ ಮಾಡೋ ಥರ ಕಾಣಲ್ಲ. ಒಂಥರ ನೀವು ಕೇರ್ಲೆಸ್ ಮನುಷ್ಯರ ಥರನೋ ಅಥವಾ ನೀವು ಇಂಡಿಪೆಂಡೆನ್ಸಿ ಹುಡ್ಕೋರು ಅಥವಾ ಫ್ರೀಡಮ್ ಲವರ್ ಈ ಥರ ಕಾಣಿಸ್ತಾರೆ ಅಂತ ಅವ್ರು ಅಂದ್ಕೊಳ್ತಿದ್ದಾರೆ. ಬಟ್ ಆ ಪರ್ಸನ್ ನಿಮಗೆ ಒಂದು ಕಮಿಟ್ಮೆಂಟ್ ಕೊಟ್ಟು ನಿಮ್ಮ ಲೈಫಲ್ಲಿ ಆ ಪರ್ಸನ್ ಒಂದು ಭಾಗಿಯಾಗಿ ನೀವು ಅವರ ಲೈಫಲ್ಲಿ ಒಂದು ಲೈಫ್ ಜರ್ನಿನ ಹ್ಯಾಂಡಲ್ ಮಾಡುವಂಥ ಒಂದು ಮೆಚುರಿಟಿ ಇರೋ ಪರ್ಸನ್ ಥರ ಈ ಪರ್ಸನ್ ನಿಮ್ಮನ್ನು ಫೀಲ್ ಮಾಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇದೆ. ಅಂದರೆ ಅವ್ರಿಗೆ ನಿಮ್ಮ ಮೇಲೆ ಒಂದು ಅಟ್ರ್ಯಾಕ್ಷನ್ ಇದೆ, ಬಟ್ ಕಮಿಟ್ಮೆಂಟ್ ಅಂತ ಬಂದಾಗ ನೀವು ರೈಟ್ ಪರ್ಸನ್ ಅಂತ ಅಂದ್ಬಿಟ್ಟು ಅವರು ಫೀಲ್ ಮಾಡಲ್ಲ. ಅವರು ನಿಮ್ಮನ್ನು ಇನ್ನೂ ಒಂಥರ ಚೈಲ್ಡಿಶ್ ಥರನೇ ನೋಡ್ತಾರೆ. ಆ್ಯಂಡ್ ಆ ಪರ್ಸನ್ ನಿಮ್ಮನ್ನು ಒಂಥರ ಪ್ರೀತಿಸಿದ್ರೂ ಅದನ್ನು ಮದುವೆ ರೂಪಕ್ಕೋ ಅಥವಾ ಒಂದು ಆ್ಯಕ್ಷನ್ ತೊಗೊಳ್ಳೋ ರೂಪಕ್ಕೆ ಆ ಪರ್ಸನ್ ಬರೋದಿಲ್ಲ ಅನ್ನೋವಂಥದ್ದು ಕಾಣಿಸ್ತಾ ಇದೆ. 7 ಆಫ್ ಕಪ್ಸ್ ಅಂತ ಅಂದರೆ ಈ ಪರ್ಸನ್ ನಿಮ್ಮನ್ನು ಈಗ ಪ್ರಿಯಾರಿಟೈಸ್ ಮಾಡ್ತಾ ಇಲ್ಲ. ಅಂದರೆ ನೀವು ಆ ಪರ್ಸನ್ ಜೀವನದಲ್ಲಿ ಒಂದು ಆಪ್ಷನ್, ಅವರ ಜೀವನದಲ್ಲಿ ನಿಮಗಿಂತ ಬೇಕಾಗಿರುವಂತಹ ವ್ಯಕ್ತಿಗಳು ತುಂಬ ಜನ ಇದ್ದಾರೆ. ಅವರ ಜೀವನದಲ್ಲಿ ಪ್ರಿಯಾರಿಟೀಸ್ ಅನ್ನುವಂಥದ್ದು ತುಂಬ ಇದೆ, ವ್ಯಕ್ತಿಗಳು ಅನ್ನುವಂಥವ್ರು ತುಂಬ ಜನ ಇದ್ದಾರೆ. ಮೇ ಬಿ ಮಲ್ಟಿಪಲ್ ಅಫೇರ್ ಕೂಡ ಇರ್ಬೋದು, ಅಥವಾ ಅವ್ರಿಗೆ ಇನ್ನೆಲ್ಲೋ ಒಂದು ಕಡೆ ಆಕರ್ಷಣೆ ಆಗಿರಬಹುದು, ಅಥವಾ ನಿಮಗಿಂತ ಅವರ ಜವಾಬ್ದಾರಿಗಳು ಜಾಸ್ತಿ ಆಗಿರಬಹುದು. ಸೊ 7 ಆಫ್ ಕಪ್ಸ್ ಅಂತ ಅಂದಾಗ ನೀವು ಇಲ್ಲಿ ನೋಡ್ಬೋದು ತುಂಬ ಕಪ್ಸ್ ಅನ್ನೋವಂಥದ್ದಿದೆ. ಅಂದರೆ ಈ ಪರ್ಸನ್ನು ಒಂಥರ ಕನ್ಫ್ಯೂಷನಲ್ಲೂ ಇರ್ತಾರೆ. ನೀವು ಬೇಕಾ, ಇನ್ನೊಬ್ರು ಬೇಕಾ, ಅಥವಾ ನೀವು ಪ್ರಿಯಾರಿಟಿನಾ, ಇನ್ನೊಬ್ರು ಪ್ರಿಯಾರಿಟಿನಾ, ಅಥವಾ ಅವರ ಲೈಫಲ್ಲಿ ಅವರ ರೆಸ್ಪಾನ್ಸಿಬಿಲಿಟೀಸಾ, ಅವರ ಫ್ಯಾಮಿಲಿನ, ಈ ಥರ ತುಂಬ ಕನ್ಫ್ಯೂಷನ್ಸ್ ಇದೆ. ನೋಡಿ, ಅವರ ಹತ್ರ ಎಷ್ಟೊಂದಿದೆ, ಅವರ ಪ್ಲೇಟ್ ಮೇಲೆ ತುಂಬಾ ಥಿಂಗ್ಸ್ ಇದೆ. ಆದರೆ ಅದು ಯಾವುದು ಫಸ್ಟ್ ಪ್ರಿಯಾರಿಟಿ ಮಾಡಬೇಕು ಅನ್ನೋದು ಆ ಪರ್ಸನ್ಗೆ ಗೊತ್ತಾಗ್ತಿಲ್ಲ. ಸೊ ಆ ಪರ್ಸನ್ ತುಂಬ ಕನ್ಫ್ಯೂಷನಲ್ಲಿದ್ದಾರೆ. ನಿಮ್ಮನ್ನು
ಅವರು ಅಕ್ಸೆಪ್ಟ್ ಮಾಡಬೇಕಾ, ನಿಮ್ಮ ಜೊತೆ ಲೈಫ್ನ ಲೀಡ್ ಮಾಡಬೇಕಾ, ಅಥವಾ ಫ್ಯಾಮಿಲಿನ ರೆಸ್ಪೆಕ್ಟ್ ಮಾಡಬೇಕಾ, ಅಥವಾ ಅವ್ರಿಗೆ ಇನ್ನೊಂದು ಏನಾದರೂ ಅಫೇರ್ ಇದ್ದರೆ ಅದಕ್ಕೆ ಪ್ರಿಯಾರಿಟಿ ಕೊಡಬೇಕಾ, ಈ ಥರ ತುಂಬಾ ಕನ್ಫ್ಯೂಷನ್ ಅನ್ನುವಂಥದ್ದು ಈ ಪರ್ಸನ್ ಲೈಫಲ್ಲಿ ನಡೀತಾ ಇದೆ ಅನ್ನುವಂಥದ್ದು ಕಾಣಿಸ್ತಿದೆ. ಅಂದರೆ ನಿಮ್ಮನ್ನು ಪ್ರಿಯಾರಿಟಿ ಮಾಡಿದ್ರೆ ನೀವು ರಿಲೇಷನ್ಶಿಪ್ನ ಹ್ಯಾಂಡಲ್ ಮಾಡೋ ಶಕ್ತಿ ಇದೆಯಾ ಅನ್ನುವಂಥದ್ದು ಇದೆ. ಸೊ ಕನ್ಫ್ಯೂಷನ್ಸ್ ಜಾಸ್ತಿ, ಪ್ರಿಯಾರಿಟಿ ನೀವು ಆಗ್ತಾ ಇಲ್ಲ, ನೀವೊಂದು ಅವರ ಲೈಫಲ್ಲಿ ಒಂದು ಆಪ್ಷನ್ ಆಗಿ ಉಳ್ಕೊಂಡಿದ್ದೀರಾ, ಅವರ ಲೈಫಲ್ಲಿ ಅವ್ರಿಗೆ ಮಾಡಬೇಕಾಗಿರೋವಂಥ ಕೆಲಸ ತುಂಬಾ ಇದೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಸೊ ಹೀಗಾಗಿ ಈ ಪರ್ಸನ್ ಇಷ್ಟೆಲ್ಲ ಯೋಚನೆ ಮಾಡಿ ಈ ಪರ್ಸನ್ ನಿಮ್ಮಿಂದ ವಾಕ್ ಅವೇ ಕೂಡ ಮಾಡಿದ್ದಾರೆ. ಸೊ ಪ್ರೆಸೆಂಟಲ್ಲೂ ಕೂಡ ಈ ಪರ್ಸನ್ ನಿಮ್ಮನ್ನ ಒಂದು ಆಪ್ಷನ್ ಥರನೇ ನೋಡ್ತಾ ಇದ್ದಾರೆ. ಇನ್ನೂ ಆ ಪರ್ಸನ್ಗೆ ನಿಮ್ಮ ಹತ್ರ ಕಮ್ ಬ್ಯಾಕ್ ಮಾಡಬೇಕು ಅಂತ ಅಂದರೆ ಇನ್ನೂ ಕನ್ಫ್ಯೂಷನಲ್ಲಿದ್ದಾರೆ, ಡಿಸಿಷನ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಅವರ ಫೀಲಿಂಗ್ಸಿಂದ ಅವರು ದೂರ ಆಗ್ತಾ ಇದ್ದಾರೆ ಡೇ ಬೈ ಡೇ. ನೀವು ಅವ್ರು ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೀರಾ. ಬಟ್ ಆ ಪರ್ಸನ್ ಡೇ ಬೈ ಡೇ ಅವರು ಯಾವುದು ಸರಿ, ಯಾವುದು ತಪ್ಪು, ಯಾವುದು ಬೇಕು, ಯಾವುದು ಬೇಡ, ಈ ಥರ ಒಂದು ಮನಸ್ಥಿತಿಯಲ್ಲಿ ಈ ಪರ್ಸನ್ ನಿಮ್ಮಿಂದ ದೂರ ಆಗೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಐ ಮೀನ್ ಟು ಸೇ ಈ ಪರ್ಸನ್ ಡೇ ಬೈ ಡೇ ತುಂಬ ಎಮೋಷನಲಿ ಡಿಸ್ಟೆನ್ಸ್ ಆಗ್ತಾ ಇದ್ದಾರೆ ನಿಮ್ಮಿಂದ. ನಿಮ್ಮ ಹತ್ರ ಇದ್ದಂಥ ಸ್ಟಾರ್ಟಿಂಗ್ ಇದ್ದಂಥ ವ್ಯಕ್ತಿ ಇವತ್ತಿಗೆ ನೋಡಿದ್ರೆ ನಿಮ್ಮಿಂದ ಎಮೋಷನಲಿ ಡಿಸ್ಟೆನ್ಸೇ ಆಗಿದ್ದಾರೆ ಹೊರತು ನಿಮಗೆ ಕನೆಕ್ಟ್ ಆಗೋ ಪ್ರಯತ್ನನೇ ಪಡ್ತಾ ಇಲ್ಲ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಬಿಕಾಸ್ ಅವ್ರಿಗೆ ಏನು ಬೇಕು ಅನ್ನೋದು ಅವ್ರಿಗೆ ಇನ್ನೂ ಕ್ಲಾರಿಟಿ ಇಲ್ಲ. ಹಾಗಾಗಿ ನಿಮ್ಮ ಹತ್ರ ಬಂದರೂ ಕೂಡ ಅವರು ಪ್ರಿಯಾರಿಟಿ ನೀವೇ ಅಂತಲೂ ಅವ್ರ ಕೈಯಲ್ಲಿ ಹೇಳೋದಕ್ಕಾಗ್ತಾ ಇಲ್ಲ. ಬಟ್ ಅವ್ರಿಗೆ ಒಂದು ಗಿಲ್ಟ್ ಇದೆ, ಒಂದು ರಿಗ್ರೆಟ್ ಇದೆ. ಅವ್ರಿಗೆ ನಿದ್ದೆ ಮಾಡಬೇಕಾದ್ರೆ ಎಲ್ಲ ನೀವೇ ಬರ್ತೀರಾ, ನಿಮ್ಮನ್ನ ಅವರು ಮೋಸ ಮಾಡಿದ್ರು ಅನ್ನೋ ಫೀಲಲ್ಲಿ ಅವ್ರು ಇರ್ತಾರೆ. ಅವ್ರಿಗೊಂದು ಪಶ್ಚಾತ್ತಾಪ ಭಾವನೆ ಇದೆ, ನಿಮ್ಮನ್ನು ಅವರು ಮಿಸ್ಯೂಸ್ ಮಾಡ್ಕೊಂಡ್ರೇನೋ ಅಥವಾ ಸಮಯಕ್ಕೆ ಸಂದರ್ಭ ಆ ಪರ್ಸನ್ ನಿಮ್ಮನ್ನು ಯೂಟಿಲೈಸ್ ಮಾಡ್ಕೊಂಡ್ರೇನೋ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಈ ಪರ್ಸನ್ ಕೊರಗ್ತಾ ಇದ್ದಾರೆ, ಬೇಜಾರು ಮಾಡ್ಕೊಳ್ತಿದ್ದಾರೆ. ಅವ್ರಿಗೆ ನಿದ್ದೆ ಬರ್ತಿಲ್ಲ, ಅವ್ರಿಗೇನೋ ಒಂಥರ ಅಳು ಬರುತ್ತೆ. ನಿಮ್ಮ ಫೋಟೋನ ನೋಡಿ ಆ ಪರ್ಸನ್ ಅಳ್ತಾರೆ, ಬೇಜಾರು ಮಾಡ್ಕೊಳ್ತಾರೆ. ನಿಮ್ಮ ಫೋಟೋಸ್ನ ಅವರು ಹೈಡ್ ಮಾಡಿದ್ದಾರೆ, ಅವ್ರದ್ದೇ ಗ್ಯಾಲರಿಯಲ್ಲಿ ಅವರು ಹೈಡ್ ಮಾಡಿಬಿಟ್ಟು ಅವ್ರಿಗೆ ನೆನಪಾದಾಗಲೆಲ್ಲ ನಿಮ್ಮನ್ನು ನೋಡಬೇಕು ಅಂತ ಅನ್ನಿಸ್ದಾಗಲೆಲ್ಲ ಆ ಪರ್ಸನ್ ಹೋಗಿ ಗ್ಯಾಲರಿಯಿಂದ ಹೈಡ್ ಮಾಡಿರೋ ಕಡೆ ಪ್ರೈವಸಿಯಲ್ಲಿ ಇಟ್ಕೊಂಡಿರೋ ಫೋಟೋಸ್ನ ತೆಗೆದು ನೋಡೋ ಹಾಗೆ ಮಾಡ್ತಿದ್ದಾರೆ. ಹಾಗೆ ನೋಡಿಬಿಟ್ಟು ಮತ್ತೆ ಫೀಲ್ ಮಾಡ್ಕೊಳ್ತಾರೆ, ಈ ಪರ್ಸನ್ ನನ್ನ ಲೈಫಲ್ಲಿ ಬೇಕಾ ಬೇಡವಾ, ಇವ್ರನ್ನ ನಾನು ಇಷ್ಟಪಡಬಾರ್ದಾ, ನಾನು ಹೋಗಬಾರ್ದಾ ಅನ್ನೋ ತುಂಬ ಕನ್ಫ್ಯೂಷನ್ಸ್ ಈ ಪರ್ಸನ್ ಲೈಫಲ್ಲಿ ನಡೀತಾ ಇದೆ. ಸೊ ಅವರು ಅದನ್ನು ಯಾರ ಹತ್ರನೂ ಹೇಳ್ಕೊಳ್ತಿಲ್ಲ, ಅವರಲ್ಲೇ ಅವರು ಅದನ್ನು ಮುಚ್ಚಿಟ್ಕೊಳ್ತಿದ್ದಾರೆ ಅಂತ ಅಂದ್ಬಿಟ್ಟು ಕಾಣಿಸ್ತಾ ಇದೆ. ತುಂಬ ಪ್ರೀತಿ ಇದೆ, ನಿಮ್ಮ ಫೋಟೋಸ್ ನೋಡ್ತಾರೆ, ನಿಮ್ಮನ್ನು ನೆನಪಿಸ್ಕೊಳ್ತಾರೆ, ನಿಮಗೆ ರಿಲೇಷನ್ಶಿಪ್ನ ಹ್ಯಾಂಡಲ್ ಮಾಡೋಷ್ಟು ಮೆಚುರಿಟಿ ಇದೆಯಾ ಅಂತ ಅಂದ್ಕೊಳ್ತಾರೆ. ಇದೆಲ್ಲ ಅಂದ್ಕೊಂಡು ನಿಮ್ಮಿಂದ ಈ ಪರ್ಸನ್ ನಿಮ್ಮನ್ನ ನೋಡ್ದೇ ನಿಮ್ಮಿಂದ ದೂರ ಹೋಗೋ ಪರಿಸ್ಥಿತಿಗೆ ಆ ಪರ್ಸನ್ ಬರ್ತಾ ಇದ್ದಾರೆ. ಅಂದರೆ ಆ ಪರ್ಸನ್ ಐ ನೆವರ್ ಇಮ್ಯಾಜಿನ್ಡ್ ಅವರ್ ರಿಲೇಷನ್ಶಿಪ್ ವಿಲ್ ಎಂಡ್ ಲೈಕ್ ದಿಸ್ ಅಂತ ಹೇಳ್ತಿದ್ದಾರೆ. ಓಕೆ, ಈ ಪರ್ಸನ್ ಹೇಳ್ತಿದ್ದಾರೆ, ನನ್ನ ಮತ್ತು ನಿನ್ನ ಮಧ್ಯೆ ಇದ್ದಂಥ ಈ ಒಂದು ಪ್ರೀತಿ ಅಥವಾ ಈ ಒಂದು ರಿಲೇಷನ್ಶಿಪ್, ಈ ಸಂಬಂಧ ಅನ್ನುವಂಥದ್ದು ಈ ಥರ ಚೇಂಜ್ ಆಗುತ್ತೆ ಅಂತ ನಾನು ಯಾವತ್ತೂ ಇಮ್ಯಾಜಿನ್ ಮಾಡಿರಲಿಲ್ಲ. ನನ್ನ ರಿಲೇಷನ್ಶಿಪ್ ನಿನ್ನ ಜೊತೆ ಇಷ್ಟು ಬೇಗ ಕೊನೆ ಆಗುತ್ತೆ ಅಂತಲೂ ನಾನು ಅಂದ್ಕೊಂಡಿರಲಿಲ್ಲ. ನಾನು ಏನು ಮಾಡೋಕ್ಕಾಗುತ್ತೆ, ನನ್ನ ಲೈಫಲ್ಲಿ ಪ್ರಿಯಾರಿಟೀಸ್ ಇಂಪಾರ್ಟೆಂಟ್ ಆಗಿದೆ, ಬೇರೆ ಬೇರೆ ವ್ಯಕ್ತಿಗಳು ನನ್ನ ಲೈಫಲ್ಲಿ ಇದ್ದಾರೆ. ಹಾಗಾಗಿ ವ್ಯಕ್ತಿ, ಸಂದರ್ಭ, ಸಿಚುವೇಶನ್ಸ್ ಎಲ್ಲನೂ ನಿನ್ನಿಂದ ದೂರ ಮಾಡಿ ಈ ಒಂದು ಹಂತಕ್ಕೆ ಪ್ರೀತಿನ ಕರ್ಕೊಂಡು ಬಂದಿದೆ ಅಂತ ಅಂದ್ಬಿಟ್ಟು ನಾನು ಅಂದ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಅವರು ಇಮ್ಯಾಜಿನ್ ಕೂಡ ಮಾಡಿರಲಿಲ್ವಂತೆ ಈ ಒಂದು ರಿಲೇಷನ್ಶಿಪ್ ಈ ಥರ ಕೊನೆ ಆಗುತ್ತೆ ಅಂತ ಅಂದ್ಬಿಟ್ಟು. ನೀವು ಕೂಡ ಅದೇ ಥರನೇ ಫೀಲ್ ಮಾಡ್ತಿದ್ದೀರಾ. ಇಷ್ಟೆಲ್ಲ ಟೈಮ್ ಕೊಟ್ಟರು, ನನ್ನನ್ನು ಮೀಟ್ ಮಾಡಿದ್ರು, ನನ್ನ ಹತ್ರ ಬರ್ತಾಯಿದ್ರು, ನಮ್ಮಿಬ್ಬರ ಮಧ್ಯೆ ಅಷ್ಟೆಲ್ಲ ಪ್ರೀತಿ ಇತ್ತು, ಬಟ್ ಈಗ ಹೇಗೆ ಎಂಡ್ ಆಯಿತು ಈ ರಿಲೇಷನ್ಶಿಪ್ ಅಂತ ಅಂದ್ಬಿಟ್ಟು ನಿಮಗೂ ಫೀಲ್ ಆಗ್ತಿದೆ. ನೀವು ಕೂಡ ಇಮ್ಯಾಜಿನ್ ಮಾಡಿರಲಿಲ್ಲ ಈ ಪರ್ಸನ್ ನಿಮ್ಮಿಂದ ದೂರ ಹೋಗುವಂಥದ್ದು. ಸೊ ಯುವರ್ ಪ್ರೆಸೆನ್ಸ್ ಮೇಕ್ಸ್ ಮೈ ಡೇ ಕಮ್ ಕ್ಲೋಸರ್. ಓಕೆ, ಅವ್ರಿಗೆ ಅನ್ನಿಸ್ತಾ ಇದೆ ನಿಮ್ಮ ಜೊತೆ ಮಾತಾಡಿದಾಗ ಅವರ ಜೀವನ ತುಂಬ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಅನ್ನಿಸ್ತಾ ಇತ್ತು. ಒಂದು ಗುಡ್ ಮಾರ್ನಿಂಗ್ ಮೆಸೇಜ್, ಒಂದು ಗುಡ್ ನೈಟ್ ಮೆಸೇಜ್ ಅವರ ಜೀವನನೇ ಚೇಂಜ್ ಮಾಡ್ತಿತ್ತು. ನಿಮ್ಮ ಆ ಒಂದು ಗುಡ್ ಮಾರ್ನಿಂಗ್ ಮೆಸೇಜ್ ಅವರ ಜೀವನದಲ್ಲಿ ಏನೋ ಒಂಥರ ಒಂದು ವೈಬ್ರೇಷನ್ ಥರ ತರ್ತಾ ಇತ್ತು. ನಿಮ್ಮ ಒಂದು ಪ್ರೀತಿ ಅಥವಾ ನಿಮ್ಮ ಒಂದು ಪ್ರೆಸೆನ್ಸ್ ಅವರ ಜೀವನನ ಅಥವಾ ಅವರ ದಿನಾನ ಎಂಡ್ ಮಾಡೋದು ತುಂಬಾ ಖುಷಿಕರವಾಗಿರ್ತಿತ್ತು. ಯಾಕೆಂದರೆ ನೀವು ಆ ದಿನದಲ್ಲಿ ಇರ್ತಾ ಇದ್ರಿ ಅಂತ ಅಂದ್ಬಿಟ್ಟು ಆ ಪರ್ಸನ್ ಫೀಲ್ ಮಾಡ್ತಾ ಇದ್ರು. ಸೊ ನೀವಿಲ್ಲದೆ ಇರೋ ದಿನ ಈಗ ಅವ್ರಿಗೆ
ತುಂಬ ಕಷ್ಟ ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ಐ ಆಮ್ ದ ಹ್ಯಾಪಿಯೆಸ್ಟ್ ಮೀ ವೆನ್ ಐ ಆಮ್ ವಿತ್ ಯು. ಅಂದರೆ ಈ ಪರ್ಸನ್ ಹೇಳ್ತಿದ್ದಾರೆ, ನಿನ್ನ ಜೊತೆ ನಾನು ಖುಷಿಯಾಗಿದ್ದಾಗ ನಾನು ತುಂಬಾ ಖುಷಿ, ಸಂತೋಷ, ನೆಮ್ಮದಿ ಅನ್ನುವಂಥದ್ದು ಇರ್ತಿತ್ತು. ನಾನು ಪ್ರತಿ ಸಲ ನಿನ್ನ ಹತ್ರ ಬಂದಾಗ ಈ ಒಂದು ಪ್ರೀತಿಯಲ್ಲೇ ಮುಳುಗೋಗ್ಬಿಡೋಣ, ಈ ಒಂದು ಪ್ರೀತಿನೇ ಸಾಕು, ಜೀವನದಲ್ಲಿ ಇನ್ನೇನು ಬೇಡ, ನನ್ನ ಕಷ್ಟ ಸುಖ ಅಥವಾ ನಾನು ಪಡ್ತಾ ಇದ್ದಂತಹ ದುಃಖ, ಸ್ಟ್ರೆಸ್, ಆ್ಯಂಸೈಟಿ ಏನೇ ಇದ್ರೂ ನಿನ್ನ ಹತ್ರ ಬಂದಿದ ತಕ್ಷಣ ಅದೆಲ್ಲ ದೂರ ಆಗೋಗ್ತಾ ಇತ್ತು ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಆಲ್ಸೋ ನೀವು ಹೇಳ್ತಿದ್ದೀರಾ, ಇಷ್ಟೆಲ್ಲ ಪ್ರೀತಿ ಇದ್ಮೇಲೆ ನೀನು ಯಾಕೆ ನನ್ನನ್ನು ಹರ್ಟ್ ಮಾಡಿದೆ, ನನ್ನನ್ನು ನಂಬಿಸಿ ಯಾಕೆ ಮೋಸ ಮಾಡಿದೆ, ನನ್ನ ಮನಸ್ಸನ್ನು ಯಾಕೆ ನೀನು ಹಾಳು ಮಾಡಿದೆ, ನೀನು ಯಾಕೆ ಬರಬೇಕಾಗಿತ್ತು, ನೀನು ಯಾಕೆ ಪ್ರೀತಿ ಕೊಡಬೇಕಾಗಿತ್ತು, ನಿನಗೆ ನಾನು ಪ್ರಿಯಾರಿಟಿ ಅಲ್ಲ ಅಂದಮೇಲೆ ನೀನು ಯಾಕೆ ನನ್ನನ್ನು ಹರ್ಟ್ ಮಾಡಿ ಹೋಗಬೇಕಾಗಿತ್ತು, ಅಂಥವ್ರು ನೀನು ಬರಲೇಬಾರ್ದಿತ್ತು, ಅಂಥವ್ರು ನೀವು ಬರಲೇಬಾರ್ದಿತ್ತು ಅಂತ ನೀವು ಫೀಲ್ ಮಾಡ್ತಿದ್ದೀರಾ. ಯು ಆರ್ ಲೈಕ್ ಡಿಪ್ರೆಷನ್ ಡಿಪ್ರೆಷನ್, ಆ್ಯಂಸೈಟಿ, ಸ್ಟ್ರೆಸ್ ಈ ಥರ ಆಗ್ಬಿಟ್ಟಿದ್ದೀರಾ. ನಿಮಗೆ ಈ ಪರ್ಸನ್ ಬೇಕೇ ಬೇಕಾಗಿತ್ತು, ಆದರೆ ಈ ಪರ್ಸನ್ ನಿಮ್ಮಿಂದ ದೂರ ಹೋದಾಗ್ಲಿಂದ ನಿಮ್ಮ ಮನಸ್ಥಿತಿನೇ ಚೆನ್ನಾಗಿಲ್ಲ ಅನ್ನೋವಂಥದ್ದು. ಸೊ ಡೋಂಟ್ ಟ್ರೈ ಟು ಬಿ ಪರ್ಫೆಕ್ಟ್, ಜಸ್ಟ್ ಬಿ ಟ್ರೂ ಅಂತಿದ್ದೀರಾ. ಅಂದರೆ ನಿಮಗೆ ಆ ಪರ್ಸನಿಂದ ಒಂದು ಲಾಯಲಿಟಿ ಬೇಕು, ಅವರು ನಿಯತ್ತಾಗಿ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಬೇಕಾಗಿತ್ತು ನಿಮಗೆ. ಅವ್ರು ಅಂತಿದ್ದಾರೆ, ನಾನು ನಿನಗೆ ಪರ್ಫೆಕ್ಟಾಗಿ ಇರಲಿಲ್ವೇನೋ ಅಂತ ಆ ಪರ್ಸನ್ ಫೀಲ್ ಮಾಡ್ತಿದ್ರೆ, ನೀವು ಅಂತಿದ್ದೀರಾ, ನನಗೆ ಪರ್ಫೆಕ್ಷನ್ ಏನೂ ಬೇಕಾಗಿಲ್ಲ, ಆದರೆ ನನಗೆ ನಿನ್ನ ಪ್ರೀತಿ ಬೇಕಾಗಿತ್ತು, ನಿನ್ನ ಲಾಯಲಿಟಿ ಬೇಕಾಗಿತ್ತು, ನೀನು ಇನ್ಯಾರನ್ನೋ ಇಷ್ಟಪಟ್ಟು ದೂರ ಹೋಗಿದ್ರೆ ನನಗೆ ಅದು ಬೇಜಾರಾಗುತ್ತೆ ಅಂತ ಅಂದ್ಬಿಟ್ಟು ನೀವು ಫೀಲ್ ಮಾಡ್ತಿದ್ದೀರಾ. ಅಂದರೆ ನಿಮಗೆ ಈ ಪರ್ಸನ್ನಿಂದ ಒಂದು ನಿಯತ್ತಾದಂತಹ ಪ್ರೀತಿ ಬೇಕಾಗಿತ್ತು, ಆದರೆ ಅದನ್ನು ಈ ಪರ್ಸನ್ ಕೊಡೋಕ್ಕೆ ಆಗಲಿಲ್ಲ ಅಂತ ಅಂದ್ಬಿಟ್ಟು ನೀವು ಫೀಲ್ ಮಾಡ್ತಿದ್ರೆ, ಹಾಗಾಗಿ ನೀವು ಡಿಪ್ರೆಷನ್, ಸ್ಟ್ರೆಸ್, ಆ್ಯಂಸೈಟಿಗೆ ಹೋಗ್ತಾ ಇದ್ದೀರಾ. ಸೊ ಈ ಒಂದು ಕರೆಂಟ್ ಎನರ್ಜಿ ಪ್ರಕಾರ ಇಲ್ಲಿ ನೋಡಬೇಕು ಅಂತ ಅಂದರೆ, ನಿಮ್ಮ ಪರ್ಸನ್ಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆ, ನಿಮ್ಮ ಮೇಲೆ ಎಮೋಷನ್ಸ್ ಇದೆ, ಆದರೆ ಕಮಿಟ್ಮೆಂಟ್ ಕೊಡಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲಿ ಆ ಪರ್ಸನ್ ಇನ್ನೂ ಇಲ್ಲ. ಬಿಕಾಸ್ ಅವರಿಗೆ ಪ್ರಿಯಾರಿಟೀಸ್ ಜಾಸ್ತಿ ಇದೆ, ಅವರ ಒಂದು ಪ್ಲೇಟ್ ಮೇಲೆ ಮಾಡಬೇಕಾಗಿರುವಂತಹ ಕೆಲಸಗಳು ತುಂಬ ಇದೆ. ಅದನ್ನೆಲ್ಲ ಬಿಟ್ಟು ಈ ಪರ್ಸನ್ ನಿಮ್ಮ ಹತ್ರ ಬರಬೇಕು ಅಂತ ಅಂದರೆ ಆ ಪರ್ಸನ್ಗೆ ಆಗ್ತಾ ಇಲ್ಲ. ಹಾಗಾಗಿ ನಿಮ್ಮ ರಿಲೇಷನ್ಶಿಪ್ ಅನ್ನುವಂಥದ್ದು ಎಂಡ್ ಆಯಿತು. ಆದರೆ ಆ ಪರ್ಸನ್ ಎಷ್ಟೇ ಎಂಡ್ ಆದರೂ ಕೂಡ ಅವರು ನಿಮ್ಮನ್ನು ನೆನಪಿಸ್ಕೊಳ್ತಾರೆ, ನಿಮ್ಮ ಫೋಟೋಸ್ನ ನೋಡ್ತಾರೆ, ಅಳ್ತಾರೆ, ಬೇಜಾರು ಮಾಡ್ಕೊಳ್ತಾರೆ. ಹೀಗಾಗಿ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಫೀಲಿಂಗ್ಸ್ ಅನ್ನುವಂಥದ್ದು ಈಗಲೂ ಪ್ರೆಸೆಂಟಲ್ಲೂ ಕೂಡ ಇದೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಬಟ್ ಕಮಿಟ್ಮೆಂಟ್ ಕೊಡೋದಕ್ಕೆ ಅವ್ರು ಇನ್ನೂ ಸ್ಟೆಪ್ಸ್ ತೊಗೊಳ್ತಾ ಇಲ್ಲ, ಅವ್ರು ಇನ್ನೂ ಆ್ಯಕ್ಷನ್ ತೊಗೊಳ್ತಿಲ್ಲ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಇದಾಗಿತ್ತು ಇವತ್ತಿನ ರೀಡಿಂಗ್. ನಿಮ್ಗೆ ಏನಾದರೂ ಈ ರೀಡಿಂಗ್ ರೆಸೊನೇಟ್ ಆಗಿದ್ದರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.